ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿಯೋಣ. ಸಂಯುಕ್ತಾಕ್ಷರ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಇದನ್ನು ದ್ವಿತೀಯಾಕ್ಷರ ಅಥವಾ ಒತ್ತಕ್ಷರ ಎಂತಲೂ ಕರೆಯುತ್ತಾರೆ. ಸಂಯುಕ್ತಾಕ್ಷರದಲ್ಲಿ ಎರಡು ವಿಧಗಳಿವೆ. ಒಂದು ಸಜಾತೀಯ ಸಂಯುಕ್ತಾಕ್ಷರ, ಎರಡು ವಿಜಾತೀಯ ಸಂಯುಕ್ತಾಕ್ಷರ. ಸಜಾತೀಯ ಸಂಯುಕ್ತಾಕ್ಷರ ಎಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಈ ಸಜಾತೀಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ನೋಡೋದಾದರೆ ಅಪ್ಪ, ಅಮ್ಮ, ಅಕ್ಕ, ಲೆಕ್ಕ, ಸಕ್ಕರೆ, ಮಣ್ಣು, ಒಕ್ಕಲಿಗ, ಸಜ್ಜನರು, ನಕ್ಕರೆ ಮುಂತಾದ ಉದಾಹರಣೆಗಳನ್ನು ನಾವು ನೋಡಬಹುದು. ಅಕ್ಕ ಪದದಲ್ಲಿ ಅ, ಕ, ಕ, ಅ ಎಂಬ 4 ಅಕ್ಷರಗಳಿವೆ. ಮೊದಲ ಅಕ್ಷರ ಸ್ವರಾಕ್ಷರ. ಎರಡನೇ ಅಕ್ಷರದಲ್ಲಿ ಕ, ಖ, ಅ ಎಂಬ 3 ಅಕ್ಷರಗಳಿವೆ. ಅವುಗಳಲ್ಲಿ 2 ವ್ಯಂಜನಾಕ್ಷರಗಳು ಮತ್ತು 1 ಸ್ವರಾಕ್ಷರವಿದೆ. ಎರಡು ವಿಜಾತೀಯ ಸಂಯುಕ್ತಾಕ್ಷರ. ವಿಜಾತೀಯ ಸಂಯುಕ್ತಾಕ್ಷರ ಎಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತೀಯ ಸಂಯುಕ್ತಾಕ್ಷರ. ಉದಾಹರಣೆ ನೋಡೋದಾದರೆ ಅಸ್ತ್ರ, ಕಾರ್ಯ, ಅಷ್ಟ, ದೃಶ್ಯ, ಕೇಂದ್ರ, ಋಗ್ವೇದ, ಪರಾಕ್ರಮ, ವಿಷ್ಣು, ಖಡ್ಗ, ನಕ್ಷತ್ರ. ಇದಿಷ್ಟು ಸಂಯುಕ್ತಾಕ್ಷರಗಳ ಬಗೆಗಿನ ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಗುಣಿತಾಕ್ಷರಗಳ ಬಗ್ಗೆ ತಿಳಿಯೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.